ಪವರ್ ಇಲಾಖೆಯ ಲೂಟಿಯ ಕಥೆಯನ್ನ ಪವರ್ಫುಲ್ ವರದಿಯ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದಂತ ಪವರ್ ಟಿವಿಯ ವರದಿ ಕಂಪ್ಲೀಟ್ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ರಾಜ್ಯ ರಾಜಕೀಯದಲ್ಲಿ ಪವರ್ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಪೋಸ್, ಇಂಧನ ಇಲಾಖೆಯ ಬಿಗ್ಗೆಸ್ಟ್ ಎಕ್ಸ್ಪೋಸ್ ದೊಡ್ಡ ಸಂಚಲನವನ್ನ ನಡೆಸ್ತಾ ಇದೆ. ಸ್ಮಾರ್ಟ್ ಲೂಟಿ ಗೋಲ್ಮಾಲ್ ಪವರ್ ಟಿವಿ ವರದಿ ಎಲ್ಲಾ ಕಡೆ ಚರ್ಚೆ, ಬೆಂಗಳೂರಲ್ಲಿ ಚರ್ಚೆ, ವಿಧಾನಸೌಧದಲ್ಲಿ ಚರ್ಚೆ, ಜಿಲ್ಲೆಗಳಲ್ಲಿ ಚರ್ಚೆ, ಈಗ ಕಾಂಗ್ರೆಸ್ ಹೈಕಮಾಂಡ್ ನಲ್ಲೂ ಚರ್ಚೆ. ದೆಹಲಿಗೆ ಹೋಗಿದ್ರು ಸಿದ್ದರಾಮಯ್ಯ, ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಂಗೆ ಮೊಟ್ಟ ಮೊದಲ ಮೀಟಿಂಗ್ ಕರೆದಿದ್ದಾರೆ. ಪವರ್ ಇಲಾಖೆದು, ಇಂಧನ ಇಲಾಖೆದು, ಇಂಧನ ಸಚಿವರು, ಇಂಧನ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರೂ ಬಂದು ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆ ಸೇರಬೇಕು. ಪ್ರಗತಿ ಪರಿಶೀಲನಾ ಸಭೆ ಅಂತ ಇವತ್ತು ಈ ಸಭೆಗೆ ಹೆಸರು. ಪ್ರಗತಿ ಪರಿಶೀಲನೆ ಅಂತಂದ್ರೆ ಏನಾಗಿದೆ ಅಂತಲ್ಲ, ಪವರ್ ಟಿವಿ ಅವರೇನೋ ತೋರಿಸ್ತಿದಾರಲ್ಲ ಏನಿದು ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಇಲ್ಲಿ ನಾವು ಕೊಟ್ಟಿರೋದು ಅಥವಾ ನಾವು ನಿಮ್ಮ ಮುಂದೆ ಇಟ್ಟಿರುವಂಥ ದಾಖಲೆಗಳೇನಿದೆ ಅದ್ಯಾವುದು ಕಾಗಕ್ಕ ಗೂಬಕ್ಕ ಕಥೆ ಅಲ್ಲ. ಸರ್ಕಾರ ಅಧಿಕೃತವಾಗಿ ಹೊರಡಿಸಿರುವಂಥ ದಾಖಲೆಗಳು ಮತ್ತು ಅಲ್ಲಿ ಎಕ್ಸ್ಚೇಂಜ್ ಆಗಿರುವಂಥ ಪತ್ರಗಳು, ಅದೇ ಅಲ್ಲಿರುವಂಥ ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್ಗಳು. ಈ ಸ್ಮಾರ್ಟ್ ಲೂಟಿ ಬಗ್ಗೆ ಈಗ ಮುಖ್ಯಮಂತ್ರಿಗಳ ಗಮನ ಹರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ಯಾಕಂದ್ರೆ ಕೇವಲ ಇಂಧನ ಇಲಾಖೆ ಕೆಜೆ ಜಾರ್ಜ್ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಹೆಸರು ಹೋಗುತ್ತೆ, ಸಿದ್ದರಾಮಯ್ಯನವರ ಹೆಸರು ಹೋಗುತ್ತೆ. ಹಾಗಾಗಿ ಜಾರ್ಜ್ ಸೇರಿ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಸಂಜೆ 5:30ಕ್ಕೆ ಕಾವೇರಿ ನಿವಾಸಕ್ಕೆ ಬನ್ನಿ ಅಂತ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂಧನ ಇಲಾಖೆ ಜೊತೆಗೆ ಬಹಳ ಮಹತ್ವದ ಸಭೆಯನ್ನು ನಡೆಸ್ತಾರೆ ಸಿದ್ದರಾಮಯ್ಯ. ಸಚಿವ ಕೆಜೆ ಜಾರ್ಜ್ ವಿರುದ್ಧ ಗರಂ ಆಗಿದ್ದಾರಂತೆ ಸಿದ್ದರಾಮಯ್ಯ. ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸೋ ಸಾಧ್ಯತೆಗಳು ಕೂಡ ಇದೆ. ಸ್ಮಾರ್ಟ್ ಮೀಟರ್ ಗೋಲ್ಮಾಲನ್ನ ನಿಮ್ಮ ಪವರ್ ಟಿವಿ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಏನು ಗೋಲ್ಮಾಲು, ಎಷ್ಟು ಗೋಲ್ಮಾಲು, ಯಾಕೆ, ಏನು ಎಲ್ಲವನ್ನ ನಿಮಗೆ ಸವಿಸ್ತಾರವಾಗಿ ಹೇಳಿತ್ತು. ಪಕ್ಕದ ರಾಜ್ಯದಲ್ಲಿ ಯಾಕಿಷ್ಟು ಕಮ್ಮಿ, ನಮ್ಮ ರಾಜ್ಯಕ್ಕೆ ಯಾಕಿಷ್ಟು ಜಾಸ್ತಿ, ಪಕ್ಕದ ರಾಜ್ಯದಲ್ಲದೆ ಇದೇ ಬಿಲ್ಲನ್ನು, ಇದೇ ಸ್ಮಾರ್ಟ್ ಮೀಟರ್ ಮೇಂಟೈನ್ ಮಾಡೋದಕ್ಕೆ 50 ರೂಪಾಯಿ ಸಾಕಾಗುತ್ತೆ, ನಮ್ಮ ರಾಜ್ಯದಲ್ಲಿ 75 ರೂಪಾಯಿ ಕೊಡಬೇಕು ಪರ್ ಮಂತ್, ಯಾಕೆ, ಪ್ರತಿ ತಿಂಗಳು ಅವ್ರದ್ದೇ ಬೇರೆ ಲೆಕ್ಕಾಚಾರ ಆದರೆ ನಮ್ಮದೇ ಬೇರೆ ಲೆಕ್ಕಾಚಾರ ಯಾಕೆ ಅಂತ ಪ್ರಶ್ನೆ ಮಾಡಿದ್ವಿ. ಆ ಪ್ರಶ್ನೆ ಈಗ ಮುಖ್ಯಮಂತ್ರಿಗಳಿಗೂ ತಲುಪಿದೆ. ಜಾರ್ಜ್ ಅವ್ರನ್ನ ಕರೆಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟನೆ ಪಡೆದುಕೊತಾರೆ. ಆನಂದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮುಖ್ಯಮಂತ್ರಿಗಳು ಈಗ ಹೈಕಮಾಂಡ್ವರೆಗೂ ಕೂಡ ತಲುಪಿದೆ, ಆದರೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ಮುಖ್ಯಮಂತ್ರಿಗಳು ಇವತ್ತಿನ ಸಭೆ ಕರೆದಿದ್ದಾರಲ್ಲ, ಏನು ಉದ್ದೇಶ, ಯಾರ್ಯಾರು ಇರ್ತಾರೆ ಈ ಸಭೆಯಲ್ಲಿ? ಪ್ರಣಂತ, ಪ್ರಮುಖವಾಗಿ ಸ್ಮಾರ್ಟ್ ಮೀಟರ್ ಹಗರಣದಿಂದ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸಿಗೂ ಕೂಡ ಧಕ್ಕೆ ಉಂಟಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಹೈಕಮಾಂಡ್ ವರೆಗೂ ಈ ಒಂದು ವಿಚಾರ ಹೋಗಿದೆ. ರಾಜ್ಯದ ಒಂದು ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷದಲ್ಲಿ ಹಲವಾರು ಹಗರಣಗಳು ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ಗೆ ಬಹಳಷ್ಟು ಒಂದು ಮುಜುಗರ ಆಗಿದೆ. ಒಂದು ಕಡೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಒಂದು ಕಳಂಕ ಅಂಟಿಕೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಸರ್ಕಾರದಲ್ಲಿ 60% ಇದೆ ಅನ್ನೋ ಆರೋಪಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಈಗ ಸ್ಮಾರ್ಟ್ ಮೀಟರ್ ಹಗರಣ ಏನಿದೆ ಇದು ಕಾಂಗ್ರೆಸ್ಗೆ ತೀವ್ರವಾದಂತಹ ಒಂದು ಮುಜುಗರವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇಲ್ಲಿನ ಸಚಿವರು, ಅಧಿಕಾರಿಗಳು ಒಂದು ರೀತಿ ಬಂಡೆದ್ದು ಹೋಗಿದ್ದಾರೆ, ಒಂದು ರೀತಿ ಬಂಡತನದಿಂದ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಈ ಒಂದು ಹಗರಣ ಆಗಿದೆ, ಟೆಂಡರ್ ನಲ್ಲಿ ಬಹಳಷ್ಟು ಒಂದು ನಿಯಮಗಳನ್ನ ಗಾಳಿಗೆ ತೂರಿ ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನ ಕೊಡಲಾಗಿದೆ ಅನ್ನೋ ಒಂದು ದಾಖಲೆಗಳ ಸಮೇತ ಅದನ್ನ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಕೆಜೆ ಜಾರ್ಜ್ ಅವರು ಅಧಿಕಾರಿಗಳ ಒಂದು ತಾಳಕ್ಕೆ ತಕ್ಕಂತೆ ಅವರು ಕುಣಿತಾ ಇದ್ದಾರೆ. ಹೀಗಾಗಿ ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣ ಏನಿದೆ ಇದು ಅಷ್ಟೊಂದು ಸೀರಿಯಸ್ ಆಗಿ ಅಧಿಕಾರಿಗಳು ತೆಗೆದುಕೊಂಡಿರಲಿಲ್ಲ. ಆದ್ರೆ ಪವರ್ ಟಿವಿ ಇದರ ವಿಚಾರವಾಗಿ ದಾಖಲೆಗಳ ಸಮೇತ ಸುದ್ದಿ ಪ್ರಸಾರ ಮಾಡಿದ ಮೇಲೆ ಇಡೀ ರಾಷ್ಟ್ರಾದ್ಯಂತ ಸದ್ದಾಯಿತು. ಅಂತಿಮವಾಗಿ ಈಗ ಹೈಕಮಾಂಡ್ಗೂ ಈ ಒಂದು ಸುದ್ದಿ ತಲುಪಿದೆ. ಹೈಕಮಾಂಡ್ ನಾಯಕರು ಕೂಡ ಈ ಸ್ಮಾರ್ಟ್ ಮೀಟರ್ ಹಗರಣದಿಂದ ಬಹಳಷ್ಟು ಒಂದು ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಡೀ ರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಒಳ್ಳೆ ಹೆಸರಿದೆ. ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನ ತಂದಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಪದೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಕರ್ನಾಟಕ ಸರ್ಕಾರದ ಕಡೆ ಒಂದು ವಿಶೇಷವಾದಂತಹ ಒಂದು ಗಮನವನ್ನ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಈಗ ಆಗ್ತಾ ಇರತಕ್ಕಂಥ ಹಗರಣಗಳಿಂದ ಹೈಕಮಾಂಡ್ ನಾಯಕರು ಕೂಡ ಬಹಳಷ್ಟು ಒಂದು ಅಸಮಾಧಾನ ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಜೆ ಜಾರ್ಜ್ ವಿರುದ್ಧನೂ ಕೂಡ ಬಹಳಷ್ಟು ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಹಗರಣಗಳು ಪದೇ ಯಾಕೆ ಕೇಳಿ ಬರ್ತಾ ಇದೆ ಅನ್ನೋ ಒಂದು ತರಾಟೆಯನ್ನು ಕೂಡ ತೆಗೆದುಕೊಂಡು
ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಳಿಯಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ದೆಹಲಿಯಿಂದ ಬಂದ ಆ ಒಂದು ಶೀಘ್ರದಲ್ಲೇ ಅವರು ಈ ಒಂದು ಸಭೆಯನ್ನ ಇಂಧನ ಇಲಾಖೆಯ ಒಂದು ಪರಿಶೀಲನಾ ಸಭೆಯನ್ನ ಕರೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸ್ಮಾರ್ಟ್ ಮೀಟರ್ ಹಗರಣದ ಇಂಚಿಂಚು ಮಾಹಿತಿಯನ್ನು ಕೂಡ ಸಚಿವರು ಮತ್ತೆ ಅಧಿಕಾರಿಗಳಿಂದ ಪಡಿತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂತಂದ್ರೆ ರಾಜಶ್ರೀ ಕಂಪನಿಗೆ ಎಲ್ಲಾ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಸಾವಿರಾರು ಕೋಟಿಯ ಒಂದು ಟೆಂಡರ್ ಅನ್ನ ನೀಡಲಾಗಿರ್ತಕ್ಕಂಥದ್ದು. ಜೊತೆಗೆ ಆ ಕಂಪನಿ ಆ ಒಂದು ಟೆಂಡರ್ಗೆ ಅರ್ಹತೆಯೇ ಹೊಂದಿಲ್ಲ ಅಂತ ಒಂದು ಕಂಪನಿಗೆ ಹೇಗೆ ಕೊಟ್ಟರು ಅನ್ನೋ ಒಂದು ವಿಚಾರನೂ ಕೂಡ ಬಹಳಷ್ಟು ಒಂದು ಸದ್ದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವನ್ನ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಟೆಂಡರ್ ನಲ್ಲಿ ಯಾವೆಲ್ಲ ಒಂದು ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ, ಜೊತೆಗೆ ಈ ಒಂದು ಹಗರಣದಲ್ಲಿರ್ತಕ್ಕಂಥ ಕಾಣದ ಪ್ರಭಾವಿಗಳು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಇಂಧನ ಇಲಾಖೆಯ ಒಂದು ಹಿರಿಯ ಅಧಿಕಾರಿಗಳನ್ನ ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. Thank you.